ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ನನ್ನ ಮಗಳಿಗೆ ಏನು ಕೋಲ್ಡ್ ವಾಸಿ ಆಗಿಲ್ಲ, ನನಗೇನೋ ವಾಸಿ ಆಗಿದೆ. ಇದು ಬಂದು ಗುರುವಾರದ ಈವ್ನಿಂಗಿಂದ ನಾನು ವೀಡಿಯೋ ಶುರು ಮಾಡ್ತಿದ್ದೀನಿ. ನನ್ನ ಮಗಳು ಕರ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋದೆ. ಅವಳು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತಲ್ಲ ಹೊರಗಡೆ ಕರ್ಕೊಂಡು ಹೋದರೆ. ಅವಳು ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು, ಅವಳಿಗೆ ಹೊರಗಡೆ ಹೋಗೋದಂದ್ರೆ ತುಂಬಾ ಇಷ್ಟ. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದ್ವಿ. ಒಂದು 6 o'clock ಆ ಥರ ಅವಳಿಗೆ ಸ್ನಾನ ಮಾಡಿಸಿ ಮತ್ತು ಅವಳಿಗೆ ಊಟ ತಿನ್ನಿಸ್ಕೊಂಡು ಹಾಗೆ ನಾಳೆ ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ತೊಗೊಂಬರೋಕ್ಕೆ ಹೋಗಿದ್ದೆ. ತೊಗೊಂಡು ಕೂಡ ಬಂದೆ. ಒಂದು ಸ್ವಲ್ಪ ಮಡಿಕೆದೆಲ್ಲ ಬೇಕಿತ್ತು, ತೊಗೊಂಡು ಬಂದೆ ದೀಪ ಎಲ್ಲನೂ. ಹಾಗೆ ಹೂವು ಬೇಕಿತ್ತು, ಅದು ತೊಗೊಂಬಂದೆ. ಅದು ನಿಮಗೆಲ್ಲ ತೋರ್ಸೋಕ್ಕಾಗಲಿಲ್ಲ. ನಾನು ನನ್ನ ಮಗಳಿಬ್ಬರೇ ಹೋಗಿರೋದ್ರ ಕಾರಣದಿಂದ ಅವಳು ನಾನು ಎತ್ಕೋಬೇಕು ಮತ್ತು ವೀಡಿಯೋ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ತೊಗೊಂಡಿಲ್ಲ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹಾಕಿದ ತಕ್ಷಣ ವೀಡಿಯೋ ನೀವು ನೋಡಬಹುದು. ಅದೇ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ಕೊತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ನಾನು ತುಂಬಾ ದಿವಸ ಆಗಿತ್ತು ಉಪ್ಪಿನ ದೀಪ ಹಚ್ಬಿಟ್ಟು. ಅದು ಆಷಾಢ ಶುಕ್ರವಾರದಲ್ಲಂತೂ ಹಚ್ಚಿ 3 years ಆಗಿತ್ತು. ನನ್ನ ಮದುವೆಗೆ ಮುಂಚೆ ಮಾಡಿದ್ದೆ, ಮತ್ತೆ ಮಾಡೋಕ್ಕೆ ಆಗಲಿಲ್ಲ. ಹಿಂಗೆ ಏನಾದರೂ ಒಂದೊಂದು ಬರ್ತಿತ್ತು, ಆಗಲಿಲ್ಲ. ದೇವರು ಮಾಡಿಸ್ಕೋಬೇಕು ಅಂತ ಅನ್ಸ್ಕೊಂಡಿಲ್ವೇನೋ ಅಂದ್ಕೊತೀನಿ, ಅದಕ್ಕೆ ಆಗಲಿಲ್ಲ. ದೇವರು ಆಶೀರ್ವಾದ ಇದ್ದರೆ ಮಾತ್ರ ನಾವು ಮಾಡೋದಕ್ಕೆ ಆಗೋದು. ಇಲ್ಲಾಂದರೆ ಮಾಡ್ತೀವಿ ಅಂತ ಮಾಡೋಕ್ಕೆ ಹೋದರೆ ಏನಾದರೂ ಒಂದು ತೊಂದರೆ ಆಗುತ್ತೆ. ಅದು ಯಾವಾಗ ಮಾಡಿಸ್ಕೋಬೇಕು ಅಂತ ಇರುತ್ತೋ ಆವಾಗನೇ ಮಾಡಿಸ್ಕೊಳ್ಳೋದು. ಹಾಗೆ ನೈಟೇ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನನ್ನ ಮಗಳಿಗೆ ಊಟ ತಿನ್ನಿಸು ಅವಳಿಗೆಲ್ಲ ಮಾಡಿ ಅವಳನ್ನ ಮಲಗಿಸ್ಬಿಟ್ಟು ಹಾಗೆ ನಾನು ಊಟ ತಿಂದು ಮನೆಯಲ್ಲಿ ರಾತ್ರಿ ಮಾಡಿದ್ದೆಲ್ಲ ಅಡುಗೆ ಎಲ್ಲ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಸಿಂಕೆಲ್ಲ ತೊಳೆದು ಲಾಸ್ಟಲ್ಲಿ ದೇವ್ರ ಸಾಮಾನೆಲ್ಲ ಉಜ್ಕೋತೀನಿ ನಾನು. ಇಲ್ಲೊಂದು ಗಲೀಜಿದ್ದು ಸಿಂಕಲ್ಲಿ ಎಲ್ಲ ಮಾಡಿಕೊಂಡ್ರೆ ಅದು ನಾವು ಪೂಜೆ ಮಾಡಿನೂ ನಮಗೇನು ಫಲಿಸಲ್ಲ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಮನೆ ಲಾಸ್ಟಲ್ಲಿ ನಾನು ದೇವ್ರ ಸಾಮಾನು ಉಜ್ಕೊತೀನಿ. ದೇವ್ರ ಮನೆ ಮಾತ್ರ ಒಂದು ಬಾಗಿಲು ಇಟ್ಕೊತೀನಿ ಉಜ್ಕೊಳ್ಳೋದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊತೀನಿ. ಎಲ್ಲ ಕ್ಲೀನ್ ಮಾಡಿ ಮಲಗೋಷ್ಟರಲ್ಲಿ 10:30 ಆಗಿತ್ತು. ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ರೀಲ್ಸ್ ನೋಡಿಕೊಂಡು ಮಲ್ಕೊಂಡೆ. ಲಾಸ್ಟಲ್ಲಿ ನನಗೆ ರೀಲ್ಸ್ ನೋಡಿ ಮಲ್ಕೊಂಡ್ರೇ ಸಮಾಧಾನ. ಹಾಗೆ ಎಲ್ಲರಿಗೂ ಅಷ್ಟೇ ಅಲ್ವಾ. ಇವಾಗ ಅದಾದಮೇಲೆ ಮಲ್ಕೊಂಡೆ. ಅದು ನನ್ನ ಮಗಳೇನು ನೈಟೆಲ್ಲ ಏನು ಎದ್ದಿಲ್ಲ. ಮತ್ತು 3:30ಗೆ ಆ ಥರ ಎದ್ಬಿಟ್ಟೆ. ಮೊನ್ನೆ ಎದ್ಬಿಟ್ಲು, ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು. ಗುರುಪೌರ್ಣಮಿ ದಿನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಈ ಸಲ 3:30ಗೆ ಎದ್ದೆ. ಆದರೆ ಅವಳು ಎದ್ಲು ಪಾಪ. ಕೋಲ್ಡ್ ಆಗೋಗಿ ಅವಳಿಗೂ ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ ಫುಲ್ಲು. ಅದಕ್ಕೆ ಅವಳು ಹೇಳ್ತಾನೆ ಇರ್ತಾಳೆ ಅವಾಗವಾಗ. ಎದ್ದಿದ್ದಾದಮೇಲೆ ಅವಳಿಗೂ ಒಂದು ಸ್ವಲ್ಪ ಸಮಾಧಾನ ಮಾಡಿ ಹಾಗೆ ಮಲಗಿಸ್ದೆ. ಅದಾದಮೇಲೆ ಸ್ನಾನ ಮಾಡ್ಕೊಂಬಂದೆ. ನೀಟಾಗಿ ಎಲ್ಲ ಪೂಜೆ ಸಾಮಾನು ಎಲ್ಲನೂ ಅರ್ಶಿನ ಎಲ್ಲ ಇಟ್ಕೊಂಡು ತೊಗೊಂಬಂದ್ವಲ್ಲ ನೆನೆ ಉಪ್ಪಿನ ದೀಪ ಎಲ್ಲ ಹಚ್ಚೋಕ್ಕೆ, ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ದೀಪ ಒಂದು ಹಚ್ಚಬೇಕಿತ್ತು. ಹೂವು ಎಲ್ಲ ಹಾಕಿಟ್ಟಿದ್ದೆ. ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿದ್ದೆ ದೇವ್ರ ಮನೇನ. ಫಸ್ಟ್ ನೈವೇದ್ಯ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಅವಳು ನನ್ನ ಮಗಳೇನೇ ಎದ್ಬಿಡ್ತಾಳೆ ಅಂತಂದ್ಬಿಟ್ಟು ಎಲ್ಲ ಫುಲ್ ಹೂವಲ್ಲೇ ಇಟ್ಟೆ. ಹಂಗೆ ಫಸ್ಟ್ ಹೋಗಿ ನೈವೇದ್ಯ ಮಾಡ್ಕೊಂಬಿಟ್ರೆ ಮತ್ತು ಹೂವೆಲ್ಲ ಸರಿಯಾಗಿ ದೇವ್ರಿಗೆಲ್ಲ ಅಲಂಕಾರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟೇ ಎಲ್ಲ ಅಲಂಕಾರ ಮಾಡಿಟ್ಟೆ. ಜಸ್ಟ್ ಏನು ಬತ್ತಿ ಹಾಕಿ ದೀಪ ಮಾತ್ರ ಹಚ್ಚಬೇಕಿತ್ತು ಅಷ್ಟೇ. ಮಾಡಿ ಎಲ್ಲ ಇಟ್ಟು ಅದಾದಮೇಲೆ ನೈವೇದ್ಯ ಮಾಡ್ಕೊಳ್ಳೋಣ ದೇವ್ರಿಗೆ. ಸಿಂಪಲ್ಲಾಗಿ ರವೆ ಪಾಯಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳಕ್ಕೆ ಹೋದೆ. ನನ್ನ ಮಗಳು ಕೂಡ ನಿದ್ದೆ ಮಾಡ್ತಿದ್ಲು, ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಏನು ಎದ್ದಿರಲಿಲ್ಲ. ಎದ್ದಿದ್ರೆ ನೆಮ್ಮದಿಯಾಗಿ ಪೂಜೆನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಅವಳು ನಿದ್ದೆ ಮಾಡಿದ್ಲು ಚೆನ್ನಾಗಿ. ದೇವರೇ ನಿದ್ದೆ ಮಾಡಿಸ್ತು ಅನಿಸುತ್ತೆ, ನನಗೆ ಹಂಗೆ ಅನಿಸುತ್ತೆ. ಯಾವತ್ತೂ ಅಷ್ಟೇ ಅವ್ಳು ಪೂಜೆ ಮಾಡೋದಕ್ಕೆ ನನ್ನ ನೆಮ್ಮದಿಯಾಗಿ ಬಿಡೋದೇ ಇಲ್ಲ. ನಾನು ಮಾಡಬೇಕು ಅಂತ ಎಲ್ಲನೂ ಕಿತ್ತು ಹರಡ್ಬಿಡ್ತಾ ಇದ್ಲು. ಇವತ್ತಿನ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳು. ನಾನು ಹಂಗೆ ದೇವ್ರ ಹತ್ರ ಕೇಳಿಕೊಂಡೆ, ಇವತ್ತಾದರೂ ಪೂಜೆ ಮಾಡೋದಕ್ಕೆ ಬಿಡಪ್ಪ ಅವಳನ್ನ, ಮಲಗ್ಸಪ್ಪ ನೀನೇ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ. ಹಾಗೆ ಆಯಿತು. ನಾನು ಮದುವೆಗೆ ಮುಂಚೆ ಮಾಡ್ತಾ ಇದ್ದೆ, ಉಪ್ಪಿನ ದೀಪ ಹಚ್ತಾ ಇದ್ದೆ. ಅದು ನಮ್ಮ ಚಿಕ್ಕಮ್ಮ ಮಾಡ್ತಿದ್ರು. ಅವ್ರು ಹೇಳ್ತಿದ್ದು ನನಗೆ
ಆಷಾಢ ಶುಕ್ರವಾರದಲ್ಲಿ ಹೆಣ್ಮಕ್ಳು ಉಪ್ಪಿನ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ಬಟ್ ಸಂಕಲ್ಪ ಮಾಡ್ಕೋಬೇಕು ಅಂತ ಅದೆಲ್ಲ ಏನು ಹೇಳ್ತಾ ಇರಲಿಲ್ಲ ಅವರು. ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ಅವ್ರು ಹೇಳ್ತಿದ್ರಲ್ಲ, ಅವ್ರು ಹೇಳಿದ ಮೇಲೆ ಮಾಡೋಣ, ಏನೋ ಮನೆಗೆ ಒಳ್ಳೇದಾಗುತ್ತಲ್ಲ ಅಂತಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಯಾವಾಗಲೂ ಅಷ್ಟೇ ಹಬ್ಬ ದಿವಸ ಆಗಲಿ ಏನಾದರೂ ಪೂಜೆಗಳು ಮಾಡಬೇಕಿದ್ರೆ ನಾನೇ ಮಾಡ್ತಾಯಿದ್ದಿದ್ದು. ನಮ್ಮ ಅಮ್ಮಂಗಿಂತೂ ನಾನೇ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾಯಿದ್ದೆ. ನಂಗೆ ತುಂಬಾ ಇಂಟ್ರೆಸ್ಟ್ ಅದೆಲ್ಲ ಮಾಡಬೇಕಂತಂದರೆ. ಅಡುಗೆ ಎಲ್ಲ ನಮ್ಮಮ್ಮ ಮಾಡ್ಕೊತಿದ್ರು. ಹಾಗೆ ಮದುವೆ ಆದಮೇಲೆ ಕೂಡ ಸ್ವಲ್ಪ ದಿನ ಮಾಡಿದೆ, ಬಟ್ ಸರಿಯಾಗಿ ಮಾಡಲಿಲ್ಲ, ನಾನು ಫಾಲೋ ಮಾಡಲಿಲ್ಲ. ನೋಡಿ ಈ ಥರ ಎಲ್ಲ ನೀಟಾಗಿ ಪೂಜೆ ಮಾಡಿದೆ. ನಾನು ಎಷ್ಟು ದಿನ ಆಗಿತ್ತು ಅಂದರೆ ಅಷ್ಟು ದಿನ ಆಗಿತ್ತು ಪೂಜೆ ಮಾಡಿ. ಅದು ಮಾಡೋಕ್ಕೆ ಆಗಲಿಲ್ಲ. ಉಪ್ಪಿನ ದೀಪ ಯಾವ ರೀತಿ ಹಚ್ಚಬೇಕು ಅಂತ ನಾನು ನೆಕ್ಸ್ಟ್ ಯಾವಾಗಲಾದರೂ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ನಂಗೆ ತುಂಬಾ ಇಷ್ಟ. ನಾನು ರಮ್ಯಾ ನವೀನ್ ಅಂತ ಯೂಟ್ಯೂಬ್ ಅವ್ರು ಇದ್ದಾರಲ್ವ, ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ತುಂಬಾ ಸಂಕಲ್ಪಗಳೆಲ್ಲ ಮಾಡಿಕೊಂಡ್ರೆ ಆಗುತ್ತೆ ಅಂತ ತುಂಬಾ ಹೇಳ್ತಾರೆ. ನಾನು ಅಷ್ಟೇ ಅವ್ರ ಲಾಗ್ಸ್ ಎಲ್ಲ ತುಂಬಾ ಫಾಲೋ ಮಾಡ್ತೀನಿ. ನನಗೂ ಅವ್ರು ತುಂಬ ಇಷ್ಟ. ಅವರಂದರೆ ನಂಗೆ ತುಂಬ ಇಷ್ಟ. ಅವರು ನನಗೆ ಇನ್ಸ್ಪಿರೇಷನ್ ಕೂಡ ಅವರು. ಅವರಾದಮೇಲೆ ಇನ್ನೊಬ್ಬರು ಯೂಟ್ಯೂಬರ್ ನನಗೆ ಅದಿತಿ ಮದರ್ ಆಫ್ ಅದಿತಿ ಅವಿಷ್ಕ ಅಂತ ಇದೆ. ಮಮ್ಮ ಆಫ್ ಅದಿತಿ ಅವಿಷ್ಕ ಅಂತ ಇದ್ದಾರಲ್ವ, ಅವರು ಅಷ್ಟೇ ನಂಗೆ ತುಂಬ ಇನ್ಸ್ಪಿರೇಷನ್ನು. ಅವರು ತುಂಬ ಲೈಫಲ್ಲಿ ಸ್ಟ್ರಗಲ್ಸ್ ಮಾಡಿದ್ದಾರೆ. ನನ್ನ ಲೈಫ್ಗೂ ಸ್ವಲ್ಪ ಮ್ಯಾಚ್ ಆಗುತ್ತೆ ಅವ್ರದ್ದು ಲೈಫ್. ಅದೆಲ್ಲ ನೋಡಿದಾಗ ನನಗೂ ಒಂದು ಸ್ವಲ್ಪ ಇನ್ಸ್ಪಿರೇಷನ್ನೇ. ನಾನು ಅವ್ರ ಥರ ಇರಬೇಕು, ನಾನು ಸ್ವಲ್ಪ ಧೈರ್ಯವಾಗಿರಬೇಕು ಅನ್ನೋದು ತುಂಬಾ ಕಲ್ತಿದ್ದೀನಿ ನಾನು ಅವ್ರನ್ನ ನೋಡಿಬಿಟ್ಟು, ಅವ್ರ ಲಾಗುಗಳ ಹಾಗೆ. ನಾನು ಅಷ್ಟೇ ಮದುವೆ ಆದಮೇಲೆ ತುಂಬಾ ಕಷ್ಟಪಟ್ಟಿದ್ದೀನಿ. ಅಂದರೆ ಹಸ್ಬೆಂಡಿಂದ ಅಂತಲ್ಲ, ಚೆನ್ನಾಗೇ ನೋಡ್ಕೊತಾರೆ ಹಸ್ಬೆಂಡ್. ಕೆಲವೊಂದು ವಿಚಾರಗಳಲ್ಲಿ ಬಂದರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಬಟ್ ಅದು ಇನ್ ಫ್ಯೂಚರ್ಸ್ ಡೇಸಲ್ಲಿ ಯಾವಾಗಲಾದರೂ ಹೇಳಬೇಕು ಅಂತಂದರೆ ಹೇಳ್ತೀನಿ ನಾನು. ಇವಾಗ ಸದ್ಯಕ್ಕೆ ಏನಿಲ್ಲ, ಆರಾಮಾಗೇ ಇದ್ದೀನಿ ನಾನು. ನನ್ನ ಮಗಳಂತೂ ನಂಗೆ ತುಂಬ ಅದೃಷ್ಟನೇ ಅಂತಲೇ ಹೇಳ್ಬೋದು. ನನಗೆ ನನ್ನ ಮಗಳು ಹುಟ್ಟಿರೋದಂತೂ. ಅವಳು ಚಿಕ್ಕ ಪಾಪು ಇರುವಾಗಿಂದನೂ ಅಷ್ಟೇ, ಎಲ್ಲ ಪಾಪುವರು ನಿದ್ದೆ ಮಾಡಲ್ಲ, ನೈಟು ತುಂಬ ಅಳ್ತಾರೆ ಅದೆಲ್ಲ ಹೇಳ್ತಾರೆ. ಬಟ್ ನನ್ನ ಮಗಳಂತೂ ನನಗೆ ತುಂಬ ಅದೃಷ್ಟ ದೇವತೆ ಅಂತಲೇ ಹೇಳ್ಬೋದು. ನನಗೇನು ಕಾಟ ಕೊಟ್ಟಿಲ್ಲ. ಇತ್ತೀಚೆಗೆ ಮಾತ್ರ ಅವಳು ಸ್ವಲ್ಪ ಹಠ ಮಾಡ್ತಾಳೆ. ಏನಾದರೂ ಹುಷಾರಿಲ್ಲದೆ ಇರುವಾಗ ಮಾತ್ರ ಹಠ ಮಾಡ್ತಾಳೆ, ಎತ್ಕೊಮ್ಮ. ಅದು ಬಿಟ್ಟರೆ ಅವಳ ಮೇಲೆ ಕಂಪ್ಲೇಂಟ್ಸ್ ಅಂತೂ ಏನೇನೂ ಇಲ್ಲಪ್ಪ. ತುಂಬಾ ಒಳ್ಳೆ ಹುಡುಗಿ. ಆದಮೇಲೆ ಅವಳು ಕೂಡ 6:30 ಹಾಗೆ ಎದ್ಲು. ನಾನು ಅನ್ನೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ದೆ. ಮತ್ತು ರೀಲ್ಸ್ ನೋಡಿದೆ, ನೆಕ್ಸ್ಟ್ ಕಂಟೆಂಟ್ ಯಾವ ಥರ ರೀಲ್ಸ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ನೋಡಿಬಿಟ್ಟು ಸೇವ್ ಮಾಡಿ ಇಟ್ಕೊಂಡೆ. ಅದಾಗಿದ್ಮೇಲೆ ಒಂದು ರೀಲ್ ಎಡಿಟ್ ಮಾಡಿ ಇನ್ಸ್ಟಾದಲ್ಲಿ ಹಾಗೆ ಯೂಟ್ಯೂಬಲ್ಲಿ ಕೂಡ ಹಾಕಿದೆ ಶಾರ್ಟ್ಸಲ್ಲಿ. ನಿಮಗೆ ಟೈಮ್ ಇದ್ದರೆ ಅದನ್ನೊಂದ್ಸಲಿ ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು archu.a.33 ಅರ್ಚನಾ ಗೌಡ ಯೂಸರ್ ನೇಮ್ ಅಂತ ಬರುತ್ತೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ FBಯಲ್ಲಿ ಕೂಡ ಅರ್ಚನಾ ಗೌಡ ಅಂತ ಇದೆ, ಅದನ್ನು ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಕೂಡ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ವಾಚ್ ಮಾಡ್ತಿದ್ದಾರೆ. ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾಯಿದೆ ನನ್ನ ಲಾಗ್ಗೆ. ಬಟ್ ವಾಚ್ ಅವರ್ಸ್ ಏನೋ ಚೆನ್ನಾಗಿ ಮಾಡ್ತಿದ್ರು, ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ, ನನಗೂ ಒಂದು ಸ್ವಲ್ಪ ಹೌಸ್ ವೈಫ್ ಇರ್ತಾರಲ್ಲ ಯೂಟ್ಯೂಬರ್ಸ್, ಅವ್ರಿಗೊಂದು ಸ್ವಲ್ಪ ಪುಷ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೆಕ್ಸ್ಟ್ ನಮಗೆ ವೀಡಿಯೋಸ್ ಮಾಡೋಕ್ಕೆ ತುಂಬ ಎನ್ಕರೇಜ್ ಆಗುತ್ತೆ. ಅದು ಅಯ್ಯೋ ವ್ಯೂಸ್ ಬಂದಿದೆ, ನಾವು ಡೈಲಿ ಮಾಡಬೇಕು ಅನ್ನೋ ಥರ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಡೈಲಿ ಹಾಕ್ಬೇಕಪ್ಪ ನಾವು ಒಂದೊಂದು ವೀಡಿಯೋ ಅಂತ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ. ನನಗಂತೂ ಒಂದು ಲಾಸ್ಟ್ ಲಾಗಲ್ಲಿ ಏನಾದರೂ ವ್ಯೂಸ್ ಜಾಸ್ತಿ ಬಂತು ಅಂದರೆ ನಾನು ನೆಕ್ಸ್ಟ್ ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಅನ್ನೋಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನನಗೆ. ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ, ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ನನಗೇನು ಜಾಸ್ತಿ ದುರಾಸೆ ಏನಿಲ್ಲ. ಬೇಕು ನನಗೇನು ದುಡ್ಡು ಸಂಪಾದನೆ ಮಾಡಬೇಕು ಅಂತೆಲ್ಲ ಏನಿಲ್ಲ. ಬಟ್ ಏನೋ ಒಂದು ಸ್ವಲ್ಪ ನಾನು ಎಲ್ಲರಲ್ಲೂ ಗುರ್ಸ್ಕೋಬೇಕಲ್ವ ನಾನು ಏನು ಅಂತಂದ್ಬಿಟ್ಟು. ಮದುವೆ ಆಗಿದ್ದೀವಿ ಅಂದ ಮಾತ್ರಗೆ ಎಲ್ಲ ಬಿಟ್ಬಿಡಬಾರ್ದು, ನಾವು ಮಾಡಬಾರ್ದು, ನಮಗೆ ಟೈಮ್ ಸಿಕ್ಕಲ್ಲ ಹಾಗೆ ಹೀಗೆ ಅಂತ ಏನಿಲ್ಲ. ಟೈಮ್ಸ್ ಇರೋದ್ರಲ್ಲೇ ನಾನು ಈ ಥರ ಮಾಡಿ ನನ್ನನ್ನು ನಾನು ಗುರ್ಸ್ಕೋಬೇಕು. ಸುಮ್ಮನೆ ಹೌಸ್ ವೈಫ್ ಆಗಿ ಮಗು ನೋಡಿಕೊಂಡು ಅಡುಗೆ ಮಾಡಿ ಹಾಕಿ ಗಂಡನಿಗೆ ಕೆಲಸ ಮಾಡ್ಕೊಂಡು ಇರೋದೇ ಜೀವನ ಅಲ್ಲ. ಎಲ್ಲರಲ್ಲೂ ನಾವು ಕೂಡ ಐಡೆಂಟಿಫೈ ಮಾಡಬೇಕು. ನಮ್ಮನ್ನು ಯಾರಾದರೂ ನೋಡಿದರೆ 4 ಜನ ಐಡೆಂಟಿಫೈ ಮಾಡಬೇಕು, ಓ ಇವರು ಈ ಥರ ಅಂತ, ಇಲ್ಲ ಇವರು ವೈಫು ಇವರು ಅನ್ನೋ ಥರ ಗುರ್ಸ್ಬಾರ್ದು. ನಮ್ಮನ್ನ ಹೆಸರಿಂದಲೇ ನಮ್ಮನ್ನು ಗುರ್ಸ್ಬೇಕೆಂದು ಎಂಬ ಆಸೆ ನಂದಷ್ಟೇ. ಅದು ಬಿಟ್ಬಿಟ್ರೆ ಇನ್ನೇನಿಲ್ಲ, ದುಡ್ಡು ಮಾಡಬೇಕು ಅಂತ ಏನಿಲ್ಲ. ಹಾಗೆ ನನ್ನ ಮಗಳು ಆಟ ಆಡ್ತಿರು. ಹಂಗಾರಿ ಗ್ಲಾಸ್ ಎತ್ಕೊಂಬಂದು ಏನು ಮಾಡ್ತಾಯಿದ್ದೆ ಚಿನ್ನಿ? ಗ್ಲಾಸ್ ಎತ್ಕೊಂಬಂದು ಚಿನ್ನಿ
ಬಂಗಾರಿ ಏನು ಮಾಡ್ತಾಯಿದ್ದೀಯ? ಗ್ಲಾಸ್ ಎತ್ಕೊಂಬಂದು ನೀನು ಹಾಂ ಏನು ಮಾಡ್ತಾಯಿದ್ದೀಯಾ? ಆಟ ಆಡ್ತಿದ್ದೀಯಾ? ಸರಿ ಮಗಳೇ, ಆಡು. ಸರಿ ಆಡ್ಕೊ, ಸರಿ ಆಡ್ಕೊ, ಸರಿ ಮಗಳೇ. ನೀವು ನೋಡಿದ್ರಲ್ವ ನನ್ನ ಮಗಳು ಯಾವ ರೀತಿ ಆಟ ಆಡ್ತಿದ್ಲು ಅಂತ. ಹಾಗೆ ಸಿಂಪಲ್ಲಾಗಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ, ಕ್ಯಾಬೇಜ್ ಹಾಕಿ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಜಾರ್ ತೊಗೊಂಡು ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು ಟೊಮೆಟೊ, ಹಾಗೂ ಒಂದು 3 ಇಂಚಷ್ಟು ಆಗುವಷ್ಟು ಹಸಿ ಶುಂಠಿ, ಹಾಗೆ 4 ಇಂದ 5 ಪೀಸಸ್ ಆಗುವಷ್ಟು ಬೆಳ್ಳುಳ್ಳಿ ತಗೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು 1-2 ಇಡೀ ಆಗೋಷ್ಟು ತೊಗರಿಬೇಳೆ ತೊಳ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಒಂದು ಗಡ್ಡೆ ಈರುಳ್ಳಿ, ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು. ನಮಗೆ 2 ಸಾಕು, ಅದಕ್ಕೆ 2 ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ಅದಾದಮೇಲೆ ಸಾಂಬಾರು ಸೊಪ್ಪು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಜಸ್ಟ್ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಆಗೋಷ್ಟು ಮಾಡ್ತಿದ್ದೀನಿ. ಹಾಗೆ 2 ಸ್ಪೂನು ಧನಿಯಾ ಪೌಡರು, 1 ಸ್ಪೂನ್ ಚಿಕನ್ ಮಸಾಲ, ಒಂದು ಸ್ವಲ್ಪ ಗರಂ ಮಸಾಲ ಹಾಕೋದು ನಾನು ಮರ್ತಿದ್ದೀನಿ. ಹಾಕ್ಕೊಳ್ಳಿ, ನೀವು ಲಾಸ್ಟಲ್ಲಿ ಹಾಕ್ತಿದ್ದೀನಿ ನಾನು. ಅದಾದಮೇಲೆ ಸಣ್ಣದಾಗಿ ಪೀಸ್ಗಳು ಮಾಡ್ಕೊಂಡಿರಬೇಕು. ಕ್ಯಾಬೇಜ್ ಜಾಸ್ತಿ ಸಣ್ಣ ಮಾಡ್ಕೋಬೇಡಿ, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಅದು ಮತ್ತು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ ಅಂತಂದ್ಬಿಟ್ಟು ಬಿಸಿ ನೀರಲ್ಲಿ ನೆನೆಸಿಡಬೇಕು. ಅದನ್ನು ಮತ್ತೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೊಂದು 3 ವಿಸಿಲ್ ಇಲ್ಲ 2 ವಿಸಿಲ್ ಹಾಕ್ಸ್ಕೊಳ್ಳಿ, ಬೆಂದಿರುತ್ತೆ. ಹಾಗೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಕೂಡ ಕುಕ್ಕರಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಾಗಿದ್ಮೇಲೆ 1-2 ವಿಸಿಲ್ 3 ವಿಸಿಲ್ ಹಾಕಿಸಿ, ನೀರು ಅಷ್ಟೇ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾಗಿದ್ಮೇಲೆ ನಾನು ಒಗ್ಗರಣೆ ಕೂಡ ಹಾಕ್ಕೊಂಡು ಕುಕ್ಕರಲ್ಲಿರೋದು ಇನ್ನೊಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನಿಮಗೆ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಈ ಥರ ಬೇಕಿತ್ತು, ಅದಕ್ಕೆ ನಾನು ಈ ಥರ ಹಾಕ್ಕೊಂಡಿದ್ದೆ. ಇಷ್ಟು ಬೇಕಿತ್ತು. ಇವತ್ತಿನ ವಿಡಿಯೋ ನಾನು ಇವತ್ತು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.